ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ. ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ, ಇನ್ನೊಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಕೋಟ್ಯಾಂತರ ಜನ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಲ್ಲಿನ ವ್ಯವಸ್ಥೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯೋಗಿ ಆದಿತ್ಯನಾಥ್ ಅವರು ವಿವರಿಸ್ತಾ ಇದ್ದಾರೆ. ಸಂಗಮ್ ಘಾಟ್ನ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಅಲ್ಲಿ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಬೋಟ್ ಮುಖಾಂತರ. ಈ ಬಾರಿ ಮಹಾಕುಂಭಮೇಳದಲ್ಲಿನ ವ್ಯವಸ್ಥೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲ್ಲಿ ತಿಳಿಯೋಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ. 144 ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾಕುಂಭಮೇಳ ಇದು. ಐತಿಹಾಸಿಕ ಕುಂಭಮೇಳ ಇದು. ಶತಮಾನಕ್ಕೊಮ್ಮೆ ಬರುವಂಥ ಮಹಾಪರ್ವ ಇದು. ಈ ಪರ್ವದಲ್ಲಿ ಪುಣ್ಯ ಸ್ನಾನ ಮಾಡೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳಿ ಭಾವಿಸಲಾಗುತ್ತೆ ಸನಾತನ ಧರ್ಮದಲ್ಲಿ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗುವುದಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ದೇಶದ ಅನೇಕ ಜನ ಮಹನೀಯರು ಈ ಪವಿತ್ರ ಕುಂಭದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಕೋಟ್ಯಾಂತರ ಜನ ಅಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇದೊಂದು ಪಾವನ ಪುಣ್ಯ ಪರ್ವ. ಈ ಹಿನ್ನೆಲೆಯಲ್ಲಿ ಪ್ರಧಾನಿಗಳು ಆಗಮಿಸಿದ್ದಾರೆ. ಭದ್ರತೆಗೂ ಕೂಡ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಹಾಕುಂಭದ ವ್ಯವಸ್ಥೆಯನ್ನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ವಿವರಿಸ್ತಾ ಇದ್ದಾರೆ. ಇತ್ತೀಚೆಗೆ ಕಾಲ್ತುಳಿತ ದುರಂತವೂ ಕೂಡ ಸಂಭವಿಸಿತ್ತು. ಅದಾದ ನಂತರ ವಸಂತ ಪಂಚಮಿಯೂ ಕೂಡ ಬಂತು. ಈ ಹಿನ್ನೆಲೆಯಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದ್ವು. ಆದರೆ ಆ ರೀತಿಯ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆದಿಲ್ಲ. ಅಂದರೆ ಈ ಹಿಂದಿಗಿಂತ ಈಗ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಮಾಡಲಾಗಿದೆ. ಇದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಭಾಗಿಯಾಗ್ತಾ ಇದ್ದಾರೆ ಮಹಾಕುಂಭಮೇಳದಲ್ಲಿ. ವಿರೋಧಿಗಳಿಂದ ಸಾಕಷ್ಟು ಟೀಕೆಗಳು ಬಂತು ಮಹಾಕುಂಭಮೇಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇತ್ತೀಚೆಗೆ ಲೋಕಸಭೆಯಲ್ಲೂ ಕೂಡ ಅಖಿಲೇಶ್ ಯಾದವ್ ಮಾಜಿ ಮುಖ್ಯಮಂತ್ರಿಗಳು, ಸಮಾಜವಾದಿ ಪಕ್ಷದ ನೇತಾರರು ಮಹಾಕುಂಭಮೇಳದ ಬಗ್ಗೆ ಮಾತನಾಡ್ತಾ ಇದ್ರು. ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಟೀಕೆಗೈತಾ ಇದ್ರು. ಈ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗುವುದಕ್ಕೆ ಆಗಮಿಸಿದ್ದಾರೆ. ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೋಟ್ ಮುಖಾಂತರ ವ್ಯವಸ್ಥೆಗಳನ್ನು ಪರಿವೀಕ್ಷಣೆ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿರುವಂಥ ಘಾಟ್ಗಳ ಬಗ್ಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆ, ಜನರ ಸುರಕ್ಷತೆಗಾಗಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಗಳು ಪ್ರಯಾಗ್ರಾಜ್ನಿಂದ. ದೇಶದ ಆಲ್ಮೋಸ್ಟ್ ಆಲ್ ಎಲ್ಲ ಗಣ್ಯರು ಕೂಡ ಆಗಮಿಸಿದ್ದಾರೆ. ಪವಿತ್ರ ಸ್ನಾನವನ್ನು ಈಗಾಗಲೇ ಮಾಡಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸರದಿ. ಅವರು ಕೂಡ ಈ ಹಿಂದಿನ ಕುಂಭಮೇಳಕ್ಕೂ ಕೂಡ ಬಂದು ಆಗಮಿಸಿ ಪವಿತ್ರ ಸ್ನಾನವನ್ನು ಮಾಡಿದರು. ಇತ್ತೀಚೆಗಷ್ಟೇ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆಗಮಿಸಿದರು. ಅವರ ಪುತ್ರ ಜೈ ಶಾ ICCಯ ಅಧ್ಯಕ್ಷರು, ಅವರು ಕೂಡ ಆಗಮಿಸಿದರು, ಪವಿತ್ರ ಸ್ನಾನವನ್ನು ಮಾಡಿದರು. ನಿನ್ನೆಯಷ್ಟೇ ಭೂತಾನ್ನ ರಾಜಕುಮಾರ ಅವರು ಕೂಡ ಆಗಮಿಸಿದರು, ಪವಿತ್ರ ಸ್ನಾನವನ್ನು ಮಾಡಿದರು. ಸಾಕಷ್ಟು ಜನ ಗಣ್ಯರು ಆಗಮಿಸಿ ಪವಿತ್ರ ಸ್ನಾನ ಗೈದಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಸರತಿ. ಪ್ರಯಾಗ್ರಾಜ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ಸಂಗಮ ಸ್ಥಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈ ಬಾರಿ ಒಂದು ರೀತಿ ಉತ್ತರ ಪ್ರದೇಶವನ್ನ ಆಧ್ಯಾತ್ಮ ಕ್ಷೇತ್ರವನ್ನಾಗಿ ಮಾಡಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇನು ಬದಲಾಗ್ತಾ ಇರೋದು ಮಹಾಕುಂಭಮೇಳ ಇಲ್ಲ. 12 ವರ್ಷಗಳಿಗೊಮ್ಮೆ ಪ್ರತಿ ಬಾರಿ ಕುಂಭಮೇಳ ನಡೀತಾನೆ ಬರ್ತಾ ಇದೆ. ಆದರೆ ಈ ಹಿಂದೆ ನಡೀತಾ ಇದ್ದಂಥ ಕುಂಭಮೇಳಕ್ಕೂ ಈ ಬಾರಿ ನಡೀತಾ ಇರುವಂಥ ಕುಂಭಮೇಳಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ದೇಶದ ಮೂಲೆ ಮೂಲೆಗಳಿಂದ ಜನರು ಆಗಮಿಸ್ತಾ ಇದ್ದಾರೆ. ಸುಮಾರು 45 ರಿಂದ 50 ಕೋಟಿ ಜನ
ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಈ ಹಿಂದೆ ಹೇಳಿದರು. ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಎಲ್ಲರ ತಲೆ ಎಣಿಕೆಯನ್ನ ಮಾಡಲಾಗುವುದಿಲ್ಲ, ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರೋದಿಲ್ಲ. ಆದರೆ ಅದಕ್ಕೂ ಕೂಡ ವ್ಯವಸ್ಥೆ ಆಗಿದೆ. ಅಲ್ಲಿರುವಂತಹ ಕ್ಯಾಮರಾಗಳು, ಅತ್ಯಾಧುನಿಕ ಕ್ಯಾಮರಾಗಳು ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಕೂಡ ಕೌಂಟ್ ಮಾಡುತ್ತೆ. ಈ ಥರದೊಂದು ಟೆಕ್ನಾಲಜಿಯು ಕೂಡ ಇದೆಯಂತೆ. ಸೊ ಒಂದು ರೀತಿ ಆಧ್ಯಾತ್ಮ ಪ್ರವಾಸೋದ್ಯಮ ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶವನ್ನು ಕೊಂಡೊಯ್ಯುವಂತಹ ನಿಟ್ಟಿನಲ್ಲೂ ಕೂಡ ಉತ್ತರ ಪ್ರದೇಶದ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅದಕ್ಕೆ ಒಬ್ಬರು ಅಂಬಾಸಡರ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉತ್ತರ ಪ್ರದೇಶದಿಂದಲೂ ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. ಅಲ್ಲಿ ಎಂದಿನಂತೆ ತಮ್ಮ ಗೆಸ್ಚರ್ ಎಲ್ರಿಗೂ ಕೈ ಬೀಸ್ತಾ ಬೋಟ್ನಲ್ಲಿ ಕುಳಿತುಕೊಂಡು ಪ್ರಯಾಗ್ರಾಜ್ನ ಆ ತ್ರಿವೇಣಿ ಸಂಗಮದಲ್ಲಿ ಮಾಡಲಾಗಿರುವಂತಹ ವ್ಯವಸ್ಥೆಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಿದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪವಿತ್ರ ಸ್ನಾನವನ್ನ ಮಾಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಗಂಗಾ ಯಮುನಾ ಸರಸ್ವತಿ ಈ ಸಂಗಮದಲ್ಲಿ ಈ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ನಂತರ ಜರುಗ್ತಾ ಇರುವಂತಹ ಪಾವನ ಪುಣ್ಯ ದಿನ ಮಹಾಕುಂಭಮೇಳ. ಇಲ್ಲಿ ಈ ಮಹಾಕುಂಭಮೇಳದ ವೈಶಿಷ್ಟ್ಯತೆನೇ ಹಾಗೆ. ಈ ಮಹಾಕುಂಭಮೇಳಕ್ಕೆ ಬನ್ನಿ 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 ಅಂತ ಯಾರಿಗೂ ಇನ್ವಿಟೇಷನ್ ಕೊಡೋದಿಲ್ಲ. ಯಾರನ್ನೂ ಕೂಡ ಔಪಚಾರಿಕವಾಗಿ ಇಲ್ಲಿಗೆ ಆಹ್ವಾನ ಮಾಡೋದಿಲ್ಲ. ಆದರೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅನೌಪಚಾರಿಕವಾಗಿ ಭಕ್ತಾದಿಗಳು, ಋಷಿಮುನಿಗಳು, ಸಾಧು ಸಂತರು ಇಲ್ಲಿ ಜಮಾಯಿಸ್ತಾರೆ. ಅದು ಸನಾತನ ಧರ್ಮದ ಮಹಾಕುಂಭಮೇಳದ ಒಂದು ದೊಡ್ಡ ವೈಶಿಷ್ಟ್ಯ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ, ಈ ದೇಶದ ಪ್ರಧಾನಮಂತ್ರಿಗಳು ಅವರು ಕೂಡ ಆಗಮಿಸಿದ್ದಾರೆ. ಈ ಪಾವನ ಪುಣ್ಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪವಿತ್ರ ಸ್ನಾನವನ್ನು ಮಾಡ್ತಾರೆ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂತ ಹೇಳಲಾಗಿತ್ತು. ಒಂದು ದಿನಾಂಕ ಫಿಕ್ಸ್ ಆಗಿರಲಿಲ್ಲ. ಆದರೆ ಇವತ್ತು ಪ್ರಧಾನಿಗಳು ಆಗಮಿಸಿದ್ದಾರೆ, ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮಗಳು ಹೇಗಿರ್ತವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸು, ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ನ ಬಮ್ರೂಲಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಆಗಮಿಸಿ ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಅರೈಲ್ ರೋಡ್ ಬಳಿ ಇರುವಂತಹ DPS ಸ್ಕೂಲ್ಗೆ ಹೆಲಿಪ್ಯಾಡ್ ಮೂಲಕವಾಗಿ ಆಗಮಿಸ್ತಾರೆ. ಅಲ್ಲಿಂದ ನೇರವಾಗಿ ಅವರು ಬೋಟ್ ಮೂಲಕವಾಗಿ ಅರೈಲ್ ಘಾಟ್ನಿಂದ ಬೋಟ್ ಮೂಲಕವಾಗಿ ತ್ರಿವೇಣಿ ಸಂಗಮಕ್ಕೆ ಈಗ ತೆರಳುತ್ತಾ ಇದ್ದಾರೆ. ನಿಮಗೆ ವಿಜುವಲ್ಸ್ ನೋಡ್ತಾ ಇದ್ರಲ್ಲ, ಈ ವಿಜುವಲ್ಸ್ ಸಹಿತ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇರುವಂತಹ ವಿಜುವಲ್ಸ್. ಈ ತ್ರಿವೇಣಿ ಸಂಗಮಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಸಹಿತ ಜನರಿಗೆ ಕೈ ಮಾಡುವಂತಹ ಮೂಲಕವಾಗಿ ಜನರಿಗೆ ಏನಂದ್ರೆ ಒಂದು ರೀತಿಯಲ್ಲಿ ಅಂದ್ರೆ ಅವ್ರನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯಾಗ್ರಾಜ್ಗೆ ಈ ಹಿಂದೆನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ದಿನಾಂಕ ನಿಗದಿ ಆಗಿರಲಿಲ್ಲ. ಆದ್ರೆ ಇವತ್ತು ಏನಂದ್ರೆ ಬಂದು ಅವರು ಪುಣ್ಯ ಸ್ನಾನದಲ್ಲೂ ಸಹಿತ ಮುಂದೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯೋಗಿ ಆದಿತ್ಯನಾಥ್ ಅವರು ಸಾಥನ್ನ ಕೊಡ್ತಾರೆ. ಮತ್ತೆ ಭದ್ರತಾ ದೃಷ್ಟಿಯಿಂದಲೂ ಸಹಿತ ಯಾವುದೇ ಕಾರಣಕ್ಕೂ ಈ VVIP ಝೋನ್ ಏನಿದೆ ಅಂದ್ರೆ ಸೆಕ್ಟರ್ 1ರಿಂದ 4ನೇವರೆಗೆ ಇದನ್ನ VVIP ಝೋನ್ ಅಂತ ಕರೆಯಲಾಗುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಬೇರೆಯವರಿಗೆ ಅವಕಾಶ ಇಲ್ಲ. ಕೇವಲ ಏನಂದ್ರೆ VVIPಗಳಿಗೆ ಅಂತ ಏನು ಪಾಸನ್ನ ಕೊಡಲಾಗಿತ್ತು ಅವರಿಗೆ ಮಾತ್ರ ಅವಕಾಶ ಇತ್ತು. ಮತ್ತು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು VVIP ಝೋನ್ ಅಲ್ಲೂ ಸಹಿತ ಏನಂದ್ರೆ ಹೆಚ್ಚಿನ ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಉಳಿದಂತೆ ಬೇರೆ ಏನು ಸೆಕ್ಟರ್ಗಳಿದಾವೆ, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅಂದ್ರೆ 4ನೇ ಸೆಕ್ಟರ್ ಇಂದ 24ನೇ ಸೆಕ್ಟರ್ ವರೆಗೂ ಸಹಿತ ಜನರು ಅಲ್ಲಿ ಹೋಗಿ ಆ ಒಂದು ಅಂದ್ರೆ ಪ್ರದೇಶಗಳಲ್ಲಿ ಆ ಒಂದು ಘಾಟ್ಗಳಲ್ಲಿ ಮತ್ತು 44 ಘಾಟ್ಗಳಿದಾವಲ್ಲ ಆ ಘಾಟ್ಗಳಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಸಹಿತ ತ್ರಿವೇಣಿ ಸಂಗಮದ ಘಾಟ್ನಲ್ಲಿ ಯಾರಿಗೂ ಸಹಿತ ಹೋಗೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಅದರ ಜೊತೆಗೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಯಾರೇ ಬಂದ್ರು ಸಹಿತ ಅವರು ಸೆಕ್ಟರ್ 1ರಿಂದ 4 ಅಥವಾ ಅಂದ್ರೆ 22, 23, 24 ಈ ಘಾಟ್ಗಳ ಮೂಲಕವಾಗಿ ಬೋಟಿನ ಮೂಲಕವಾಗಿ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಬಂದು ಅಲ್ಲಿ ಸ್ನಾನವನ್ನ ಮಾಡೋದು, ಪುಣ್ಯಸ್ನಾನದಲ್ಲಿ ಭಾಗಿಯಾಗುವಂತಹ ಕೆಲಸ ಅದು ಜನಸಾಮಾನ್ಯರು ಮಾಡ್ತಾ ಇದ್ರು. ಆದ್ರೆ ಇವತ್ತು ಪ್ರಧಾನಿಯವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು
ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಭದ್ರತಾ ದೃಷ್ಟಿಯಿಂದ ಯಾರಿಗೂ ಅವಕಾಶವನ್ನು ನೀಡಲಾಗಿಲ್ಲ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಹೋಗ್ತಾ ಇರುವಂತಹ ಏನು ಘಾಟ್ ಇದೆ, ತ್ರಿವೇಣಿ ಸಂಗಮ ಏನಿದೆ, ಆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಪೂಜೆಯನ್ನ ಮಾಡಿ ನಿರಂತರ ಅವರು ಪುಣ್ಯಸ್ನಾನದಲ್ಲಿ ಭಾಗಿಯಾಗ್ತಾರೆ. ಪುಣ್ಯಸ್ನಾನೆಯಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲೂ ಸಹಿತ ಅಂದ್ರೆ ಬೇರೆ ಬೇರೆ ಏನಂದ್ರೆ ಅಖಾಡದ ಸಾಧು ಸಂತರು ಸಹಿತ ಅವರ ಜೊತೆಗೆ ಸಾಥನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಪುಣ್ಯಸ್ನಾನದ ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ, ಆದ್ರೆ ಪುಣ್ಯಸ್ನಾನವನ್ನು ಮುಗಿಸ್ಕೊಂಡು ಹೊರಗೆ ಬಂದುವಂತಹ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಮಂತ್ರಗಳ ಮೂಲಕವಾಗಿ ಅಲ್ಲಿ ಪೂಜೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಮತ್ತೆ ವಾಪಸ್ ದೆಹಲಿಗೆ ತೆರಳುವಂತಹ ಟೂರ್ ಪ್ಲಾನ್ ಇದೆ. ಹಾಗಾಗಿ ಈಗ ಪ್ರಧಾನಿ ಅವರು ಯಾಕಂದ್ರೆ ಹಿಂದೆ ನೀವು ಕಳೆದ ಒಂದು ಏನಂದ್ರೆ 8 ದಿವಸಗಳಿಂದ ನೋಡ್ತಾ ಹೋದ್ರೆ ಪ್ರಯಾಗದಲ್ಲಿರುವಂತಹ ವಾತಾವರಣ ಮತ್ತು ಪ್ರಯಾಗದಲ್ಲಿರುವಂತಹ ವಿವಿಐಪಿಗಳು ಬಂದಿರುವಂತಹ ವಿಚಾರಗಳನ್ನು ನೋಡ್ತಾ ಹೋದ್ರೆ ಈ ಹಿಂದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಸಹಿತ ಬಂದು ಈ ಒಂದು ಪುಣ್ಯಸ್ನಾನದಲ್ಲಿ ಭಾಗಿಯಾದ್ರು. ಅದ್ರ ಜೊತೆಗೆ ಅಮಿತ್ ಶಾ ಬಂದು ಪುಣ್ಯಸ್ನಾನದಲ್ಲಿ ಭಾಗಿಯಾದ್ರು. ಅದ್ರ ಜೊತೆಗೆ ನಿನ್ನೆ ತಾನೇ ನೇಪಾಳದ ಅಧ್ಯಕ್ಷರು ಸಹಿತ ಬಂದು ಈ ಪುಣ್ಯಸ್ನಾನದಲ್ಲಿ ಭಾಗಿಯಾಗಿದ್ರು. ಅದಾದ್ಮೇಲೆ ಇದೇ ರೀತಿಯಾಗಿ ದೇಶದ ನಾನಾ ಮೂಲೆಗಳಿಂದಲೂ ಸಹಿತ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಸಹಿತ ಬಂದು ಈ ಒಂದು ಪುಣ್ಯಸ್ನಾನದಲ್ಲಿ ಭಾಗಿಯಾಗಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಭಾಗಿಯಾಗ್ತಾ ಇದ್ದಾರೆ. ಇದಾದ್ಮೇಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿತ ಮುಂದಿನ ದಿನಗಳಲ್ಲಿ ಬರುವಂತಹ ನಿರೀಕ್ಷೆ ಇದೆ ಅಂತ ಉತ್ತರ ಪ್ರದೇಶದ ಸರ್ಕಾರ ಈಗಾಗಲೇ ಏನಂತಂದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಯಾವಾಗ ಏನಂದ್ರೆ ಮೌನಿ ಅಮಾವಾಸ್ಯೆ ದಿವಸ ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತದಲ್ಲಿ ಸಾವಿಗೀಡಾದ್ರಲ್ಲ, ಆ ಸಂದರ್ಭದಲ್ಲಿ ಸಹಿತ ಪ್ರಧಾನಿಯವರು ಬಹಳಷ್ಟು ಜನರಿಗೆ ಅಂದ್ರೆ ದೇಶದ ಜನರಿಗೆ ಒಂದು ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಎಲ್ರಿಗೂ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಆದ್ರೆ ಯಾರು ಸಹಿತ ಆತುರವಾಗಿ ಹೋಗೋದು ಬೇಡ. ಮತ್ತೆ ಆ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂತಹ ನಿರ್ದೇಶನಗಳ ಅನುಗುಣವಾಗಿ ಏನಂತಂದ್ರೆ ಅಲ್ಲಿ ಹೋಗಿದ್ದೆ ಆದ್ರೆ ಯಾರಿಗೂ ಯಾವ್ದು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಸ್ವತಃ ಪ್ರಧಾನಿಯವರೇ ಈ ಒಂದು ಪುಣ್ಯಸ್ನಾನದಲ್ಲಿ ಭಾಗಿಯಾಗುವ ಮೂಲಕವಾಗಿ ಕುಂಭಮೇಳದಲ್ಲಿ ಏನಂತಂದ್ರೆ ಅವರು ಸಹಿತ ಪಾಲುದಾರರಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಜಗದೀಶ್. ಸೊ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ, ಪುಣ್ಯ ಸ್ನಾನ ಮಾಡ್ತಾರೆ. ಇದೊಂದು ಆಂಗಲ್ ಆದರೆ ಇನ್ನೊಂದು ಆಂಗಲ್ನಲ್ಲಿ ನಿಜಕ್ಕೂ ಉತ್ತರ ಪ್ರದೇಶ ಒಂದು ರೀತಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ, ಅದರಲ್ಲೂ ಸ್ಪಿರಿಚುವಲ್ ಟೂರಿಸಂ, ಆಧ್ಯಾತ್ಮ ಪ್ರವಾಸೋದ್ಯಮದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ತರ್ತಾ ಇದೆ. ಅದು ಪ್ರಯಾಗ್ರಾಜ್ ಆಗಿರ್ಬೋದು, ಅಥವಾ ಕಾಶಿ ಕಾರಿಡಾರ್ ಆಗಿರ್ಬೋದು, ಅಥವಾ ಅಯೋಧ್ಯೆ ಆಗಿರ್ಬೋದು, ಮಥುರಾ ಆಗಿರ್ಬೋದು, ಎಲ್ಲ ದೇವಾಲಯಗಳನ್ನು ಇಲ್ಲಿ ಪುನರುಜ್ಜೀವನಗೊಳಿಸಿ ಉತ್ತರ ಪ್ರದೇಶಕ್ಕೆ ಸ್ಪಿರಿಚುವಲ್ ಟೂರಿಸಂ ಹಾಟ್ಸ್ಪಾಟ್ ಅನ್ನಾಗಿ ಮಾಡಲಾಗ್ತಾ ಇದೆ. ಜೊತೆಗೆ ಈ ಹಿಂದಿನ ಬಜೆಟ್ನಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಅದರಲ್ಲೂ ಪ್ರಮುಖವಾಗಿ ದೇವಸ್ಥಾನಗಳ ಅಭಿವೃದ್ಧಿ, ಧಾರ್ಮಿಕ ಕ್ಷೇತ್ರಗಳ ಪುಣ್ಯ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಮೀಸಲಿಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಸ್ಪಿರಿಚುವಲ್ ಟೂರಿಸಂನ ದೃಷ್ಟಿಯಲ್ಲಿ ಒಬ್ಬರು ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಕಾಶಿ ವಿಶ್ವನಾಥ್ ಕಾರಿಡಾರ್ನ ಸಂದರ್ಭದಲ್ಲೂ ಕೂಡ, ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಒಂದು ರೀತಿ ವರ್ಲ್ಡ್ ವೈಡ್ ಇವೆಂಟ್ನ ರೀತಿಯಲ್ಲಿ ಮಾಡಿದ್ರು. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಲೋಕಾರ್ಪಣೆಯ ಸಂದರ್ಭದಲ್ಲೂ ಕೂಡ ಒಂದು ದೊಡ್ಡ ಇವೆಂಟ್ನ ರೀತಿಯಲ್ಲಿ ಮಾಡಿದ್ರು. ಅದರ ಹಿಂದೆ ಇದ್ದಂಥ ಎಕಾನಮಿಕ್ ರೀಸನ್ಗಳು ಕೂಡ ಬೇರೆ ಬೇರೆ ಆಗಿತ್ತು. ನಾವು ಹಿಂದೆ ಗಮನಿಸಿದ್ವಿ, ಒಂದು ವರ್ಷದಲ್ಲಿ ರಾಮ ಜನ್ಮಭೂಮಿಗೆ ಎಷ್ಟು ಜನ ಭಕ್ತಾದಿಗಳು ಬಂದಿದ್ರು, ಅದರಿಂದ ಸರ್ಕಾರಕ್ಕಾದಂಥ ಆದಾಯ ಎಷ್ಟು, ಇದೆಲ್ಲವನ್ನು ನಾವು ಕೇವಲ ಒಂದು ಆಧ್ಯಾತ್ಮ ದೃಷ್ಟಿಕೋನದಲ್ಲಿ ಅಥವಾ ಧರ್ಮದ ದೃಷ್ಟಿಕೋನದಲ್ಲಿ ನೋಡೋದು ಮಾತ್ರ ಅಲ್ಲದೆ ಆರ್ಥಿಕ ದೃಷ್ಟಿಕೋನದಲ್ಲೂ ಕೂಡ ಗಮನಿಸಬೇಕು. ಈ ಹಿಂದೆ ಉತ್ತರ ಪ್ರದೇಶದ ಸರ್ಕಾರ ಹೇಳ್ತಾ ಇತ್ತು, ಇಡೀ ವ್ಯವಸ್ಥೆಗೆ ಮಹಾಕುಂಭಮೇಳಕ್ಕೆ 7,500ದಿಂದ 8,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ. ಕಮ್ಮಿ ಅಂದ್ರೆ 2 ಲಕ್ಷ ಕೋಟಿನಾದ್ರೂ ಬಂದೇ ಬರುತ್ತೆ ಆದಾಯ ಅಂತ. ಸೊ ಕೇವಲ ಒಂದು ಆಧ್ಯಾತ್ಮ ದೃಷ್ಟಿಕೋನ ಮಾತ್ರ ಅಲ್ಲ, ಇದರ ಹಿಂದೆ ಒಂದು ಆರ್ಥಿಕ ದೃಷ್ಟಿಕೋನ ಕೂಡ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾರೆ, ಪವಿತ್ರ ಸ್ನಾನವನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಆ ವ್ಯವಸ್ಥೆಗಳನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಇತ್ತೀಚೆಗೆ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತವನ್ನು ಬಿಟ್ಟರೆ ಯಾವುದೇ ಅಹಿತಕರ ಘಟನೆ ಇಲ್ಲಿ ನಡೆದಿಲ್ಲ. ಪ್ರತಿದಿನ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಪ್ರಯಾಗ್ರಾಜ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯೋಗಿ ಆದಿತ್ಯನಾಥ್ ಅವರು ವ್ಯವಸ್ಥೆಗಳನ್ನ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೇನು ಅವರು ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾರೆ. ಅಲ್ಲಿನ ಸ್ಟ್ರಕ್ಚರ್ ಅನ್ನು ನೀವು ಗಮನಿಸಿದ್ರೆ ಒಂದು ಕಡೆ ತ್ರಿವೇಣಿ ಸಂಗಮ ಇದೆ, ಅದಾದ ನಂತರ ಸಾಕಷ್ಟು ಸೆಕ್ಟರ್ಗಳನ್ನು ಮಾಡಲಾಗಿದೆ. ಅಲ್ಲಲ್ಲಿ ಸೆಕ್ಟರ್ಗಳಾಗಿ ವಿಭಾಗ ಮಾಡಲಾಗಿದೆ. ಅಲ್ಲಿ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿವಿಐಪಿಗಳಿಗಾಗಿ ಬೇರೆದ್ದೇ ವ್ಯವಸ್ಥೆ ಕೂಡ ಇದೆ, ಸಾಮಾನ್ಯ ಭಕ್ತರಿಗೂ ಕೂಡ ಬೇರೆ ವ್ಯವಸ್ಥೆ ಇದೆ. ಎಲ್ಲವನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್
ತಿಳಿಯಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯಗಳು ಪ್ರಯಾಗ್ರಾಜ್ನಿಂದ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪವಿತ್ರ ಸ್ನಾನವನ್ನ ಮಾಡ್ತಾರೆ. ಶತಮಾನಕ್ಕೊಮ್ಮೆ ಬರುವಂತ ಮಹಾಕುಂಭಮೇಳ, 144 ವರ್ಷದ ನಂತರ ಈ ಕುಂಭಮೇಳಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಈ ಇಡೀ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಬೋಟ್ನಲ್ಲಿ ಜನರತ್ತ ಕೈ ಬೀಸಿ ತಮ್ಮ ಎಂದಿನ ಗೆಸ್ಟರ್ನಲ್ಲೇ ಬಹಳ ಜನರಿಗೆ ಹತ್ತಿರ ಆಗುವಂತಹ ನಿಟ್ಟಿನಲ್ಲಿ, ಜನರನ್ನ ಸೆಳೆಯುವಂತಹ ದೃಷ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಜನರತ್ತ ಕೈ ಬೀಸಿ ನಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪವಿತ್ರ ಸ್ನಾನಗೈದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.